ಗೈಸ್, ಇದು ನಮ್ಮ ಅಮ್ಮ ಮಾಡ್ತಿರೋ 3 ಕಲರ್ ಚಪಾತಿ. ಇದು ನೋಡಿ ಹೇಗಾಗುತ್ತೆ. ಅಷ್ಟೇ, ನಾವು ಹಿಟ್ಟನ್ನು ಕಲಿಸ್ಕೊಬೇಕು. ರೆಡ್ ಕಲರ್ ಹಿಟ್ಟನ್ನು ಒಂದು ಸ್ವಲ್ಪ ಕಲಿಸ್ಕೋಬೇಕು. ರೆಡ್ ಕಲರ್ ಹಿಟ್ಟು ಮಾಡಿದ್ ಬೀಟ್ರೂಟಿಂದ, ಆಮೇಲೆ ಗ್ರೀನ್ ಕಲರ್ ಮಾಡೋದು ಮೆಂತ್ಯ ಸೊಪ್ಪಿಂದ, ಆಮೇಲೆ ಮತ್ತೆ ಈ ಥರ ನಾರ್ಮಲ್ ಹಿಟ್ಟನ್ನು ಮಾಡೋದು. ಈ ಥರ ನಾರ್ಮಲ್ ಹಿಟ್ಟನ್ನು ಮಾಡೋದು ನೀವು ಮಾಡ್ತೀರಲ್ಲ ಮನೆಯಲ್ಲಿ, ಅದೇ ಥರ ಹಿಟ್ಟು. ಆದರೆ ಇದಕ್ಕೆ ನಾವು ಸೊಪ್ಪು ತರಕಾರಿ ಎಲ್ಲನೂ ಹಾಕಿರ್ತೀವಿ. ತರಕಾರಿನೂ ಬೀಟ್ರೂಟೇ ಅಲ್ಲ. ಇದರಲ್ಲಿ ನಾವು ಏನೇನು ಯೂಸ್ ಮಾಡ್ತಿದ್ದೀವಿ ಅಂದರೆ ಈ 3 ಕಲರನ್ನು ಯೂಸ್ ಮಾಡ್ತೀವಿ. ಈ 3 ಕಲರ್ಗಳು ಕ್ಯಾರೆಟ್, ಬೀಟ್ರೂಟ್ ಮತ್ತು ನೆನ್ಸ್ಕೊಂತೀನಿ. ಈಗ ನೋಡಿ, ಚೆನ್ನಾಗಿ ಮಾತಾಡ್ತಾವಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಬ್ರು. ಗೈಸ್ ನೋಡಿ, ಇದೆಷ್ಟು ದೊಡ್ಡದಾಗಿದೆ. ಗೈಸ್, ಅದು ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿವರೆಗೂ ಇದೆ ಗೈಸ್. ಈಗ ಕಿತ್ತಿಟ್ರು ನೋಡಿ, ಜಲ್ಲಿ ತರ ಇದೆ. ಆದ್ರೆ ಚಪಾತಿ ಈಗ ನೋಡಿ, ಈಗ ಇದು ನಾರ್ಮಲ್ ಹಿಟ್ಟು, ಇದು ಕ್ಯಾರೆಟ್ ಹಿಟ್ಟು. ಕಲಿಸ್ತಾ ಇದ್ದಾರೆ. ಈ ಕ್ಯಾರೆಟ್ ಹಿಟ್ಟು, ನಾರ್ಮಲ್ ಹಿಟ್ಟು ಮತ್ತೆ ಬೀಟ್ರೂಟ್ ಹಿಟ್ಟನ್ನ ನಾವು ಎಲ್ಲ 3 ಕಲರ್ ಚಪಾತಿ ಮಾಡುತ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಅಮ್ಮ ಇವಾಗ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಈಗ ನಮ್ಮ ಅಮ್ಮಮ್ಮ ಕ್ಯಾರೆಟ್ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ. ಈಗ ಕಲಿಸ್ತಾ ಅದನ್ನು ಒಂದು ದೊಡ್ಡ ಚಪಾತಿಯ ಥರ ಮಾಡುತ್ತಾರೆ. ಅದನ್ನು ರೋಲ್ ಮಾಡಿ ಮತ್ತೆ ಕೈಯಿಂದ ರೋಲ್ ಮಾಡ್ತಾರೆ. ಈಗ ಹಿಟ್ಟಾಕ್ಬಿಟ್ಟು ಇದನ್ನ ದೊಡ್ಡದಾಗಿ ಮಾಡಿ ಚಪಾತಿ ಶೇಪಲ್ಲಿ ಮಾಡಿ ಇದನ್ನು ರೋಲ್ ಮಾಡಿಬಿಟ್ಟು ಅಲ್ಲಿ ಇಡುತ್ತಾರೆ. ಇಲ್ಲಿ ನೋಡಿ, ಈಗ ಏನಾಗುತ್ತೆ, ವರ್ಲ್ಡ್ ರೆಕಾರ್ಡ್ ಥರ ಆಗುತ್ತೆ. ಇವಾಗ ಒಂದು ಗಂಟೆ ಮಾಡ್ತಾರೆ. ನಾನು ಬೆಳಗ್ಗೆ ಹೋಗಿದ್ಬಿಟ್ಟಿದ್ದೆ, ನಿಮ್ಗೆ ಹಾಕೊಳಕ್ ಬೇಕಂತ ಬಿಟ್ಟೆ. ಏನ್ ಕಂದ ಯೂಟ್ಯೂಬಲ್ಲಿ ಹಾಕಕ್ಕೆ ಯೂಟ್ಯೂಬಲ್ಲಿ ಹಾಕ್ತೀರಿ? ತುಂಬಾ ದೊಡ್ಡದಾಗಿದೆ. ಇವಾಗ ಸ್ವಲ್ಪ ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅದು. ನೋಡಿ ಗೈಸ್, ಇದು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಆಗಿದೆ. ಇದು ಬಿಗ್ಗೆಸ್ಟ್ ಕ್ಯಾರೆಟ್ ಚಪಾತಿ ಇವತ್ತುವರೆಗೂ ಆಗಿರೋದು. ಈಗ ನೋಡಿ ಅವ್ರು ಹೆಂಗೆ ಅದನ್ನ ರೋಲ್ ಮಾಡ್ತಾರೆ. ಮಾಡುತ್ತಾರೆ. ಈಗ ಎಣ್ಣೆ ಹಾಕುತ್ತಾರೆ. ಎಣ್ಣೆ ಹಾಕಿದ ಮೇಲೆ ಅದನ್ನು ತಟ್ಟುತ್ತಾರೆ, ಆಮೇಲೆ ತಟ್ಟು ಹಾಕುತ್ತಾರೆ. ಈಗ ನಮ್ಮ ಅಮ್ಮಮ್ಮ ಇದನ್ನು ರೋಲ್ ಮಾಡುತ್ತಾರೆ. ಈಗ ಅದನ್ನ 2 ಪೀಸಸ್ ಆಗಿ ಸ್ಲೈಸ್ ಮಾಡ್ತಾರೆ. ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ, ಹೀಗೆ ಮಾಡಿಕೊಳ್ಳಬೇಕು. ಆಮೇಲೆ ಇಲ್ಲಿ ಬರಬೇಕು. ಇಲ್ಲಿ ನೋಡಿ ಹೇಗೆ ಮಾಡುತ್ತಾರೆ. ಕ್ಯಾರೆಟ್ ಅಂತೂ ನೋಡೋಕೆ ಟ್ವಿಸ್ಟೆಡ್ ಥರ ಇದೆ. ಈಗ ನೋಡಿ, ಈಗ ನೋಡಿ ಇದೆಷ್ಟು ಉದ್ದವಾಗಿದೆ. ನೋಡಿ ಗೈಸ್, ಎಲ್ಲಿಂದನೂ ಶುರುವಾಗಿ ಎಲ್ಲಿಂದನೂ ಬಂದಿದೆ.
ಒಳ್ಳೆ ವರ್ಲ್ಡ್ ರೆಕಾರ್ಡ್. ಗೈಸ್ ಇದು 10 ಮೀಟರ್ಸ್ ಗೈಸ್. ಇದೆ ದೊಡ್ಡ ಚಪಾತಿ ರೋಲು ಗೈಸ್ ಇದನ್ನ ನಾವು ಚಪಾತಿ ಮಾಡಿದ್ರೆ ನಾವು ದೊಡ್ಡದಾಗೆ ಮಾಡೋಕ್ಕಾಗುತ್ತೆ. ಗೈಸ್ ನೋಡಿ ಗೈಸ್, ಎಲ್ಲ ಕಲರ್ಸ್ ಈಗ ಜಾಯಿನ್ ಆಗುತ್ತಾ ಇದೆ. ನೋಡಿ ಗೈಸ್, ಆಮೇಲೆ ಇದನ್ನ ಉಂಡೆ ಮಾಡಿ ಹಿಟ್ಟಿಗೆ ಹಾಕುತ್ತಾರೆ. ನೋಡಿ ಗೈಸ್, ಎಲ್ಲ ಹೆಂಗ್ ಜಾಯಿನ್ ಆಗ್ತಾ ಇದೆ ಗೈಸ್. ನೋಡಿ ಗೈಸ್, ಇದನ್ನ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಮ್ಮ ಇದನ್ನು ಮಾಡುತ್ತಾರೆ. ಈಗ ನೋಡಿ ಇದು ಎಷ್ಟು ಉದ್ದವಾಗಿ ಬರುತ್ತೆ ಎಲ್ಲದನ್ನು ನೋಡಿ, ಹೆಂಗೆ ಇಲ್ಲಿ ಹಾವು ಥರ ಇದೆ. ವಾ ನೋಡಿ ಅಲ್ಲಿ ಜಡೆ ಥರ ಹೆಂಗ್ ಮಾಡುತ್ತಾ ಇದೆ. ಅಯ್ಯೋ ಅಯ್ಯೋ, ಇವನಂತೂ ಏನು ಅಡುಗೆ ಮಾಡಿದ್ರು ಬಂದ್ಬಿಡ್ತಾನೆ ಬೇಗ. ಅವೆಲ್ಲ ಮಾತಾಡ್ಬಾರ್ದು, ಮತ್ತೆ ಅವೆಲ್ಲ ಬರಲಿ ಅದು ಬರುತ್ತೆ ಅದು. ಮತ್ತೆ ಯಾರಿಗೆ ಗೈಸ್ ನೋಡಿ, ಈಗ ನಮ್ಮ ಅಮ್ಮ ಜುಟ್ಟು ತರ ಮಾಡುತ್ತಾ ಇದ್ದಾರೆ. ಒಂದು ಸಣ್ಣ ರಿಕ್ವೆಸ್ಟ್, ನಿಮಗೆ ಇದೇ ಥರ ವಿಡಿಯೋಸ್ ನೆಕ್ಸ್ಟ್ ಬರಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ. ಈ ಚಾನಲ್ ಹೆಸರು ಅಮ್ಮಮ್ಮಸ್ ಅಡಿಗೆ ಚಾನೆಲ್ ಮತ್ತೆ ದಕ್ಷ ಆ್ಯಂಡ್ ಶ್ಲೋಕ್ ಅಡಿಗೆ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದಾರೆ. ಈಗ ಮತ್ತೆ ಟಾಪಿಕ್ಗೆ ಹೊರಗಡೆ ಬರೋಣ. ಗೈಸ್ ಬಿಟ್ಟು ಬೇಡ, ನೀನು ಜಶು ಬಿಟ್ಟು ಬೇಡ. ಗೈಸ್ ಇನ್ ಜಸ್ವಿಕ್ ಅಂತ ಈಗ ನೋಡಿ ಜಡೆ ತರ ಹೆಂಗ್ ಮಾಡುತ್ತಾರೆ ಅದು ನೋಡಕ್ಕೆ ವೈಲ್ಡ್ಸ್. ನೋಡಿ ಹೆಂಗ್ ಬರುತ್ತೆ ಇದು ಜಡೆ ತರ, ನೋಡಕ್ಕೆ ಟೇಸ್ಟಿ ಆಗಿದೆ. ನೋಡಿ ಗೈಸ್, ಜಸ್ವಿ ಎಷ್ಟು ಎಕ್ಸೈಟ್ ಬಾ, ಎಷ್ಟು ತೆಗಿಲ್ಲ. ಗೈಸ್ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಏನಾರ ವಿಗ್ ಅಂಗಡಿಗೆ ಹಾಕಿದ್ರೆ ನಿಜ ಮಾಡ್ತಾರೆ. ಇಲ್ಲಿ ನೋಡಿ ಅವರೇ ಸಾಕು ಅಂತ ಇದ್ದಾರೆ. ಮಾಡಿ ಗೈಸ್ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಒಂದು 10 ಮೀಟರ್ 10 ಮೀಟರ್ ಗೈಸ್, ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಬರುತ್ತೆ ಗೈಸ್. ಗೈಸ್ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್ ನೋಡಿ, ಇಲ್ಲಿ ಈಗ ರೋಸ್ ತರ ಕಟ್ ಮಾಡ್ಕೋಬೇಕು ಗೈಸ್. ನೋಡಿ ಗೈಸ್ ನೋಡಿ, ಈಗ ಅಯ್ಯೋ ಗೈಸ್ ನೋಡಿ ಗೈಸ್, ಮಿಠಾಯಿ ತರ ಹೆಂಗ್ ಬಂದಿದೆ. ವಾವ್ ನೋಡಿ ಗೈಸ್, ಇದು ಹೆಂಗ್ ಬರುತ್ತೆ ತಿನ್ಬೋದು ಗೈಸ್. ಮಿಠಾಯಿ ತರ ಬರುತ್ತೆ ಗೈಸ್. ಇದನ್ನ ಇವಾಗ ಉಂಡೆ ಮಾಡುತ್ತಾರೆ ಗೈಸ್. ಆಮೇಲೆ ಉಂಡೆ ಮಾಡಿದ್ಮೇಲೆ ರೋಲ್ ಮಾಡ್ತಾರೆ. ಆಮೇಲೆ ಇದ್ರೊಳಗೆ ಹಾಕಿದ್ರೆ ಒಳ್ಳೆ ಚಪಾತಿ ರೆಡಿ. ನೋಡಿ ಈಗ ಸ್ಟವ್ ಹಚ್ಬೇಕಂತೆ ನಮ್ಮ ಅವ್ವ ಹೇಳಿದ್ದು. ಈ ಕೆಲಸ ಮಾಡೋದಕ್ಕೆ ನಾವು ಸ್ಟವನ್ನು ಈ ಥರ ಈ ಕಡೆಗೆ ತಿರುಗಿ ಹುಷಾರಾಗಿರ್ಬೇಕು. ಸ್ಟವ್ ಆನ್ ಆಗಿದೆ. ಹುಷಾರಾಗಿರ್ಬೇಕು. ಸ್ಟವ್ ಆನ್ ಆಗಿದೆ. ಇವಾಗ ಸ್ವಲ್ಪ ಹತ್ತಿರ ಹೋಗ್ಬೇಕು. ನೋಡಿ ಅಮ್ಮಮ್ಮ ಸ್ಟವ್ ಹತ್ರ ಮೊಬೈಲ್ ಇಟ್ಕೊಂಡು ಬಾರದು. ಅದಕ್ಕೆ ನೋಡಿ ಈ ಚಪಾತಿ ಅಮೇಜಿಂಗ್ ಆಗಿದೆ.
ಗೈಸ್ ನೋಡಿ ಗೈಸ್ ಈ ಕಲರ್ ಚಪಾತಿ ಹಿಟ್ಟಲ್ಲಿ ಹೆಂಗ್ ಬರುತ್ತೆ ಇದೆ ಗಾಯ್ಸ್ ಹಿಂದೆ ನೋಡಿ ಗಾಯ್ಸ್ ಎಷ್ಟು ಹಿಟ್ಟು ಅಮೇಜಿಂಗ್ ಐತೆ ಗೈಸ್ ನೋಡಿ ಈಗ ಕಲರ್ ಹೆಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಮಾಮ ಮಾಡಿದ ಚಾನಲ್ಗೆ ಒಂದು ಲೈಕ್ ಹೊಡಿಬೇಕು, ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ ಅಯ್ಯೋ ಸ್ಟವ್ ಆಫ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಕ್ಷಿಣ್ ಶ್ಲೋಕ ಮಾಮ ಫುಡ್ ಕುಕಿಂಗ್ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೊಸಬರಾಗಿದ್ರೆ ಈ ವಿಡಿಯೋನ ನೀವು ಮಾಡಿ, ಟಾಪಿಕ್ ಶೇರ್ ಮಾಡಿ. Bye. ಮುಂದಿನ ವಿಡಿಯೋದಲ್ಲಿ ಗೆಲ್ಲೋಣ. ಬಾಯ್ ಬಾಯ್. ಮಿಕ್ಸ್ ಮಾಡಿರ್ತೀವಿ. ಇದಕ್ಕೆ ಒಳ್ಳೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಯಾವ್ಯಾವ ಕಲರ್ ಏನೇನು ಹಾಕಿದೆ ಅಂತ ಹೇಳು. ಎಲ್ಲ ಹಾಕ್ತಿದ್ದೆ. ಗೈಸ್ ಇದು ಬೀಟ್ರೂಟ್ ಎಂದು ಹಿಟ್ಟು, ಇದು ನಾರ್ಮಲ್, ಇದು ಕ್ಯಾರೆಟ್ ಎಂದು. ಗೈಸ್ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಈಗ ನಮ್ಮ ಕಾಮೆಂಟ್ರಿ ಅವರು ತಿಂತಾರೆ. ಬಂತು ಕಾಮೆಂಟ್ರಿ. ಇವಾಗ ಬರೀ ಚಪಾತಿ ತಿಂತಾರೆ. ನಂಚ್ಕೊಳಕ್ಕೆ ಬಸ್ಕೊಂಬರಲ್ಲ ಟೊಮೆಟೊ ಚಟ್ನಿ ಜೊತೆಗೆ ಓ ಮರ್ತೋಗಿದೀವಿ ಗಾಯ್ಸ್. ಸ್ವಲ್ಪ ಬಡ್ಸ್ಕೊಂಬನ್ನಿ ಗಾಯ್ಸ್. ಟೊಮೆಟೊ ಚಟ್ನಿ ಕಾಮೆಂಟ್ರಿ ಸರ್ ಹೇಗಿದೆ ನೋಡಿ, ನೋಡೋಕೆ ಆಗಿದೆ. ನೀವು ತಿಂದು ನೋಡಿದ್ರೆ ಹೆಂಗಿರ್ತೀನೋ. ಗೈಸ್ ಇದು ಟೊಮೆಟೊ ಚಟ್ನಿ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಟೈಪ್. ಥ್ಯಾಂಕ್ ಯು, ಬಾಯ್.